ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಸಮಾಧಾನವು ಸಂತೋಷ ಉಂಟಾಗಲಿ. ಇದೀಗ ಬಂದಂಥ ಸುದ್ದಿ ಅದೇನಂತಂದರೆ, ಕಲಬುರಗಿ ಜಿಲ್ಲೆಯ ರಟ್ಗಲ್ ಅನ್ನುವಂಥ ಸ್ಥಳದಲ್ಲಿ, ಆ ರಟ್ಗಲ್ ಅನ್ನುವಂಥ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಾರ್ಯ ದಾಖಲೆ ಆಗ್ತದೆ. ಅದೇನಂತಂದರೆ, ಸರ್ಕಾರಿ ಕೆಲಸದಲ್ಲಿರುವಂಥ ಅಶ್ವಿನಿ ಮತ್ತು ರೆಬೆಕಾ ಅನ್ನುವಂಥ ಇಬ್ಬರು ಮತಾಂತರ ಮಾಡ್ತಿದ್ದಾರೆ ಎಂಬುದಾಗಿ ಅನೇಕ ನ್ಯೂಸ್ ಚಾನಲ್ಗಳಲ್ಲಿ ಬಿತ್ತರಿಸ್ತಲೇ ಇದ್ದಾರೆ. ನ್ಯೂಸ್ ಚಾನಲ್ಗಳಲ್ಲಿ ಇನ್ನೂ ಅದರ ಪೂರ್ಣ ದಾಖಲೆ ತೆಗೆದುಕೊಳ್ಳದೆ, ಪೂರ್ಣ ಎವಿಡೆನ್ಸ್ ಇಲ್ಲದೆ, ಪರಿಪೂರ್ಣವಾದಂಥ ಎವಿಡೆನ್ಸ್ ಅವ್ರ ಕೈಗೆ ಸಿಗದೇನೆ ಇವರು ಮತಾಂತರನೇ ಮಾಡ್ತಿದ್ದಾರೆ ಎಂಬಂಥ ಒಂದು ಸನ್ನಿವೇಶವನ್ನ, ಒಂದು ಕಾರ್ಯವನ್ನ ಕ್ರಿಯೇಟ್ ಮಾಡಿ ಜನರಿಗೆ ತೋರಿಸ್ತಾ ಇದ್ದಾರೆ. ಕರ್ನಾಟಕದ ನನ್ನ ಬಂಧುಗಳೇ, ಯಾರು ಕೂಡ ಮತಾಂತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತಾಂತರ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಿಸ್ಟಮ್ ನಮ್ಮ ಸರ್ಕಾರಗಳು ತೆಗೆದುಕೊಂಡು ಬಂದಿದೆ. ಆದರೆ ಈಗ ಅಲ್ಲಿ ಅಶ್ವಿನಿ ಮತ್ತು ರೆಬೆಕಾ ಅನ್ನುವಂಥವರು ನರ್ಸಿಂಗ್ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪ್ರಾರ್ಥನೆ ಮಾಡಿರುವಂಥದ್ದು ಅವರ ವರ್ಕಿಂಗ್ ಅವರ್ಸ್ನಲ್ಲ. ಅವರು ಒಂದು ಕ್ವಾರ್ಟರ್ಸ್, ಗೌರ್ಮೆಂಟ್ ಅವರಿಗೆ ಒಂದು ಕ್ವಾರ್ಟರ್ಸ್ ಕೊಟ್ಟಿದೆ. ಆ ಕ್ವಾರ್ಟರ್ಸ್ನಲ್ಲಿ ಹೊಸದಾಗಿ ಹೋಗಬೇಕಾದ್ರೆ ನಿನ್ನೆ ರಾತ್ರಿ ಅಲ್ಲಿ 8:30 ಗಂಟೆಗೆ ಅವರು ಆ ಮನೆಯನ್ನ ಎಲ್ಲ ರೆಡಿ ಮಾಡಿಕೊಂಡು, ಮನೆಯ ಒಂದು ಆಶೀರ್ವಾದಕ್ಕಾಗಿ, ಆ ಮನೆಯ ಒಂದು ಏಳಿಗೆಗಾಗಿ, ಸಮೃದ್ಧಿಗಾಗಿ, ಅವರ ರಕ್ಷಣೆಗಾಗಿ ಅವರು ನಂಬಿರುವಂಥ ದೇವರು, ಸಂವಿಧಾನ ಅವರಿಗೆ ಕೊಟ್ಟಿರುವಂಥ ಹಕ್ಕು, ಪ್ರಿಯಾಂಬಲ್ ಅಲ್ಲಿ ಹೇಳಿದ ಪ್ರಕಾರ ಲಿಬರ್ಟಿ ಆಫ್ ಥಾಟ್ಸ್, ಫೇತ್, ಬಿಲೀಫ್ ಅಂಡ್ ವರ್ಷಿಪ್. ಸೊ ಇದರ ಅಡಿನಲ್ಲಿ ಅವರು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವ್ರ ಮನೆಯಲ್ಲಿ ಗೌರ್ಮೆಂಟ್ ಕೊಟ್ಟಿರುವಂಥ ಕ್ವಾರ್ಟರ್ಸ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಶುದ್ಧೀಕರಿಸಿಕೊಂಡು ಮನೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆದರೆ ಕೆಲವು ಕಾನೂನು ಬಾಹಿರವಾಗಿ ನಡೆಯುವಂಥ ಜನರು, ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಜನರು ಅವ್ರ ಮನೆಗೆ ಹೋಗಿ ಕೆಲವು ಕಾರ್ಯಗಳನ್ನ ಮಾಡಿದ್ದಾರೆ. ನಮ್ಮ IPC ಸೆಕ್ಷನ್ಸ್ನಲ್ಲಿ ಬರೆದಿರುವ ಪ್ರಕಾರ, ವಿತೌಟ್ ಪರ್ಮಿಷನ್ ದೇ ಶುಡ್ ನಾಟ್ ಎಂಟರ್ ದ ಅದರ್ಸ್ ಹೌಸ್. ಸೊ ಮತ್ತೊಬ್ಬರ ಮನೆಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅವರು ಪರ್ಮಿಷನ್ ತೆಗೆದುಕೊಂಡು ಹೋಗಬೇಕು. ಟ್ರೆಸ್ಪಾಸ್ ಆಗಿದ್ದಾರೆ. ಮಾತ್ರವಲ್ಲದೆ ಕಾನೂನು ಕೈಗೆತ್ಕೊಂಡಿದ್ದಾರೆ. ನಮ್ಮ ಸಂವಿಧಾನದ ಅಡಿನಲ್ಲಿ ಅವರಿಗೆ ಕೊಡಲ್ಪಟ್ಟಿರುವಂಥ ಪರ್ಸನಲ್ ಲಿಬರ್ಟಿಯನ್ನು ಡ್ಯಾಮೇಜ್ ಮಾಡಿದ್ದಾರೆ, ವೈಲೇಷನ್ ಮಾಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಇರುವಂಥ ವಾಸ್ತವ ಏನಂತಂದ್ರೆ, ಅವ್ರ ಮನೇಲಿ ಅವ್ರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇವರು ಹೋಗಿ ದಾಂಧಲೆ ಮಾಡಿ ಸಮಸ್ಯೆಗಳು ಮಾಡಿದ್ದಾರೆ. ಆದರೆ ನ್ಯೂಸ್ಗಳಲ್ಲಿ ಬರ್ತಾ ಇರುವಂಥದ್ದು ಏನಂತಂದ್ರೆ, ಮತಾಂತರ ಮಾಡಿಬಿಟ್ಟಿದ್ದಾರೆ ಅಂತ. ಅವರಿಗೆ ಪ್ರಾಪರ್ ಆದಂಥ ಎವಿಡೆನ್ಸ್ ಸಿಗಲಿಲ್ಲ, ಪ್ರಾಪರ್ ಆದಂಥ ಒಂದು ದಾಖಲೆಗಳು ಇನ್ನೂ ಸಿಗದೇನೆ ಆ ಗೌರ್ಮೆಂಟ್ ಸರ್ವೆಂಟ್, ಸರ್ಕಾರದ ಆ ಒಂದು ಕೆಲಸದಲ್ಲಿ ಇರುವಂಥವ್ರಿಗೆ ಹೋಗಿ ಅವರ ಮನೆಗಳಿಗೆ ನುಗ್ಗಿ ತೊಂದರೆಗಳು ಕೊಟ್ಟಿದ್ದಾರೆ. ಸೊ ನಾನು ಅಲ್ಲಿನ ಸಂಬಂಧಪಟ್ಟಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ನಾನು ಮಾತನಾಡಿದೆ. ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಜೊತೆ ಮಾತನಾಡುವಾಗ, ಸರ್ ಅವರು ಹೋಗಿ ಸಮಸ್ಯೆ ಮಾಡಿದ್ದಾರೆ, ನಾನು ಅಲ್ಲಿ ಭೇಟಿ ಮಾಡಿದ್ದೆ ಎಂಬುದಾಗಿ, ಮತ್ತೆ ಖುದ್ದಾಗಿ ನಾನೇ ಅಶ್ವಿನಿ ಮತ್ತು ರೆಬೆಕಾ ಅವ್ರ ಜೊತೆ ಮಾತನಾಡಿದ್ದೇನೆ. ಅವ್ರು ಹೇಳಿರುವಂಥದ್ದು ಇಷ್ಟೇ, ನಾವು ಮನೆಯನ್ನ ಶಿಫ್ಟ್ ಮಾಡ್ತಾ ಇದ್ದೇವೆ, ಮನೆ ಕ್ವಾರ್ಟರ್ಸ್ಗೆ ಬಂದಿರುವಾಗ ಮನೆ ಶುದ್ಧೀಕರಣಕ್ಕಾಗಿ, ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಕರೆದು ಪ್ರಾರ್ಥನೆ ಮಾಡಿಸ್ಕೊಂಡಿದ್ದೇವೆ ಅಂತೇಳಿ. ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ಸತ್ಯತೆಗಳನ್ನ ವಿವೇಚನೆ ಮಾಡಿ, ಯಾರು ಟ್ರೆಸ್ಪಾಸ್ ಆಗ್ತಾರೆ, ಯಾರು ಕಾನೂನುಗಳ ಕೈಗೆತ್ಕೊಳ್ತಾರೆ ಅಂಥವರ ವಿರುದ್ಧ ಫಸ್ಟ್ ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿ. ನೀವು ವಾಲಂಟಿಯರ್ ಆಗಿ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿ. ಯಾಕೆಂತಂದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಮನೆಗೆ ಅಚಾತನಕವಾಗಿ ರೌಡಿಗಳ ಹಾಗೆ, ಮಾತ್ರವಲ್ಲದೆ ಏನೋ ಅಧಿಕಾರ ತಮ್ಮ ಕೈನಲ್ಲಿದೆ, ಕಾನೂನು ತಮ್ಮ ಕೈನಲ್ಲಿದೆ ಅಂತ ಹೇಳಿ ನುಗ್ಗಿ ದಾಂಧಲೆ ಮಾಡುವಂಥವರ ವಿರುದ್ಧ ಫಸ್ಟ್ ಕ್ರಮ ತೆಗೆದುಕೊಳ್ಳಿ. ನಾನು ನನ್ನ ಕರ್ನಾಟಕ ಪೊಲೀಸನ್ನು ಬಹಳ ಗೌರವಿಸ್ತೇನೆ. ನನ್ನ ಕರ್ನಾಟಕ ಪೊಲೀಸ್ ಬಹಳ ಅದ್ಭುತವಾದ ಪೊಲೀಸ್. ಆ ಪೊಲೀಸ್ ಸಿಸ್ಟಮ್ಗೆ ನಾವೆಲ್ಲರೂ ತಲೆಬಾಗ್ತೇವೆ. ಆದರೆ ಅನ್ಯಾಯ, ಅಕ್ರಮಗಳು ಮಾತ್ರವಲ್ಲದೆ ದೌರ್ಜನ್ಯಗಳು ನಡೆಯುವಾಗ ತಾವು ದಯವಿಟ್ಟು ಸುಮೋಟೋ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿ. ಅಂಥವರ ವಿರುದ್ಧ ಯಾರು ಕಾನೂನು ಕೈಗೆತ್ತಿಕೊಂಡು ಅವರು ಮುಂದೆ ಹೋಗಿ ಸಮಾಜದಲ್ಲಿ ಸ್ವಸ್ಥ ಸಮಾಜ ಕೆಡಿಸ್ತಾ, ಸಮಾಜದಲ್ಲಿ ಭಯಾನಕವಾದಂಥ ಒಂದು ಭಯದ ವಾತಾವರಣ ಸೃಷ್ಟಿಸ್ತಾರೋ ಅವರ ಮೇಲೆ ಕಣ್ಣಿಡಿ, ಅಂಥವ್ರ ಮೇಲೆ ರೌಡಿ ಶೀಟರ್ಗಳನ್ನ ಓಪನ್ ಮಾಡಿ. ಆಗ ಸಮಾಜ ಸ್ವಸ್ಥವಾಗಿರುತ್ತೆ, ಸಮಾಜ ನೆಮ್ಮದಿಯಾಗಿರುತ್ತೆ. ಮಾತ್ರವಲ್ಲದೆ ನ್ಯೂಸ್ ಚಾನಲ್ ಅವರು ನಿಮಗೆ ಆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಒಂದು ಶಕ್ತಿನ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಗೊತ್ತಾ? ಸಮಾಜದಲ್ಲಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗುವುದಕ್ಕಾಗಿ. ದಾಖಲೆಗಳಿಲ್ಲದೆ, ಏನು ಗೊತ್ತಿಲ್ಲದೇನೆ ಯಾವುದೋ ಒಂದು ಕಡೆ ಸ್ಟೇಟ್ಮೆಂಟ್ ತೆಗೆದುಕೊಂಡು ಇದೇ ಇರಬೇಕು ಅಂತೇಳಿ ದಯವಿಟ್ಟು ಮಾತನಾಡಬೇಡಿ. ಸ್ವಸ್ಥ ಸಮಾಜ ಕಟ್ಟಿ, ನಿಮಗೆ ಆ ಭಗವಂತ ಒಂದು ಕಾರ್ಯ ಕೊಟ್ಟಿದ್ದಾನೆ, ಅದರ ಅಡಿನಲ್ಲಿ ಕೆಲಸ ಮಾಡಿ.
ಸುಮ್ಮನೆ ಜನರಿಗೆ ತೊಂದರೆ ಕೊಡಬೇಡಿ. ಅಮಾಯಕರುಗಳು ಮಾತ್ರವಲ್ಲದೆ ಇನ್ನೋಸೆಂಟ್ ಆಗಿರುವಂಥವರು ಅವರುಗಳಿಗೆ ತೊಂದರೆ ಕೊಡಬೇಡಿ. ಆದುದರಿಂದ ಪ್ರಿಯ ಕರ್ನಾಟಕದ ಬಂಧುಗಳೇ, ಇದು ವಾಸ್ತವ. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಆದರೆ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಸಮಸ್ಯೆ ಆದರೆ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಈ ರೀತಿ ತೊಂದರೆ ಆದರೆ ನೀವು ಸುಮ್ಮನೆ ಇರ್ತೀರಾ? ಇದು ನಮ್ಮ ಮನೆ ಹೆಣ್ಣು ಮಕ್ಕಳ ಸಮಸ್ಯೆ. ನೋಡಿ, ನಮ್ಮ ಮನೆಯ ಹೆಣ್ಣು ಮಕ್ಕಳಾದ್ರೆ ಬೇರೆ ಅಲ್ಲ, ಬೇರೆ ಹೆಣ್ಣು ಮಕ್ಕಳು ಮನೆ ಹೆಣ್ಣು ಮಕ್ಕಳಾದ್ರೆ ಬೇರೆ ಅಲ್ಲ. ಎಲ್ಲರೂ ನಮ್ಗೆ ಒಂದೇ. ಸುಮ್ಮನೆ ಅವ್ರ ಕೆಲಸ ಮಾಡ್ಕೊಂಡು ಅವರೇನೋ ಬೇರೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ರೆ ಅದನ್ನ ಮತಾಂತರಕ್ಕೆ ಕನ್ವರ್ಟ್ ಮಾಡಿ, ಮತಾಂತರ ಅನ್ನುವಂಥ ಸುಳ್ಳು ಹೇಳಿಕೆಗಳನ್ನ ಮೀಡಿಯಾಗಳಲ್ಲಿ ಬಿತ್ತರಿಸ್ತಾ ಸಮಾಜದಲ್ಲಿ ಜನರ ಮಧ್ಯದಲ್ಲಿ ಕಿಡಿಗೇಡಿಗಳು ಮಾಡುವಂಥ ಕೆಲಸಗಳಿಗೆ, ಸಮಸ್ಯೆಗಳಿಗೆ ಎಷ್ಟೋ ಜನರು ಸಮಸ್ಯೆ ಅನುಭವಿಸ್ಬೇಕಾಗ್ತದೆ. ಆದುದರಿಂದ ನೀವು ಯಾರ್ಯಾರು ಇದನ್ನು ನೋಡ್ತಾ ಇದ್ದೀರೋ ಇದನ್ನ ದಯವಿಟ್ಟು ಫಾರ್ವರ್ಡ್ ಮಾಡಿ, ಶೇರ್ಗಳು ಮಾಡಿ. ಇದು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕಾಗಿದೆ. ಆ ಹೆಣ್ಣು ಮಕ್ಕಳು ಅವ್ರ ಪಾಡಿಗೆ ಅವ್ರು ಪ್ರಾರ್ಥನೆ ಮಾಡ್ಕೊಳ್ತಿರುವಾಗ ಸಮಸ್ಯೆ ನಡೆದಿದೆ, ಈಗ ಅವರಿಗೆ ನ್ಯಾಯ ಸಿಗಬೇಕಾಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇದನ್ನ ಫಾರ್ವರ್ಡ್ ಮಾಡಿ, ಮಾತ್ರವಲ್ಲದೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.